ಐ ಆಮ್ ಗಾಡ್. ಇದು ರವಿ ಗೌಡ ಅವರು ಡೈರೆಕ್ಟ್ ಮಾಡಿ ಅವರೇ ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಅವ್ರ ಜೊತೆ ಹೀರೋಯಿನ್ ಆಗಿ ವಿಜೇತಾ ಪಾರಿಕ್ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಅವಿನಾಶ್, ರವಿಶಂಕರ್ ಇನ್ನು ಮುಂತಾದವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಪ್ಲಾಟ್ ಕಡೆ ಬರೋದಾದ್ರೆ ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ದೇವ ಮತ್ತೆ ಬಿಂದು ನಡುವಿನ ಇಂಟೆನ್ಸ್ ಲವ್ ಸ್ಟೋರಿ. ಮತ್ತೊಂದು ಕಡೆ ತನ್ನನ್ನು ತಾನೇ ಗಾಡ್ ಎಂದು ಕರೆಸಿಕೊಳ್ಳುವ ಒಬ್ಬ ಮಾಸ್ಕ್ ಮ್ಯಾನ್ ತನ್ನ ಕ್ರೂರ ಸರಣಿ ಹತ್ಯೆಗಳ ಮೂಲಕ ಇಡೀ ನಗರವನ್ನೇ ನಡಗಿಸಿರ್ತಾನೆ. ಸೊ ಈ ಪ್ರೀತಿಗೂ ಮತ್ತೆ ಆ ಮಾಸ್ಕ್ ಮ್ಯಾನ್ಗೂ ಏನ್ ಸಂಬಂಧ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋ ಪ್ಲಸ್ ಪಾಯಿಂಟ್ಸ್ ಕಡೆ ಬರೋದಾದ್ರೆ ಡೈರೆಕ್ಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್. ನೀವು ಉಪ್ಪಿಯವರ ಡೈರೆಕ್ಷನ್ ನ ಫ್ಯಾನ್ ಆಗಿದ್ರೆ ಈ ಸಿನಿಮಾ ಇನ್ನೂ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಕಥೆನ ತುಂಬಾ ಡಿಫ್ರೆಂಟ್ ಸ್ಟೈಲ್ ಅಲ್ಲೇ ಪ್ರೆಸೆಂಟ್ ಮಾಡಿದ್ದಾರೆ. ಹೀರೋ ದೇವ ಅವರು ಒಂದು ಕಡೆ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೊಂಡ್ರೆ, ಇನ್ನೊಂದು ಕಡೆ ಒಂದೊಳ್ಳೆ ಪ್ರೇಮಿಯಾಗಿ ತನ್ನ ಗರ್ಲ್ ಫ್ರೆಂಡ್ ಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಅಂತ ಕ್ಯಾರೆಕ್ಟರ್. ನಾಯಕಿ ಬಿಂದು ಅವರು ಕೂಡ ಅವರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಗೆ ಜೀವ ತುಂಬಿದ್ದಾರೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ಒಂದು ಲವ್ ಸ್ಟೋರಿನ ಪ್ರೆಸೆಂಟ್ ಮಾಡಿರೋ ರೀತಿ ಆಗ್ಲಿ, ಆ ಕ್ಯಾರೆಕ್ಟರ್ ಆಗ್ಲಿ ಓವರ್ ದ ಟಾಪ್ ಅಂತ ಎಲ್ಲೂ ಫೀಲ್ ಆಗಲ್ಲ. ಅಷ್ಟೊಂದು ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ಜನರೇಷನ್ ಲವ್ ಸ್ಟೋರಿ ಮತ್ತೆ ಅದನ್ನ ಫೇಸ್ ಮಾಡೋ ಒಬ್ಬ ಹುಡುಗ, ಇದೆಲ್ಲ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಡೈರೆಕ್ಟರ್ ಕಮ್ ಹೀರೋ ಡೈರೆಕ್ಷನ್ ಅಲ್ಲೂ ಫುಲ್ ಮಾರ್ಕ್ಸ್ ಪಡ್ಕೊಳ್ತಾರೆ, ಆಕ್ಟಿಂಗ್ ಅಲ್ಲೂ ಇಂಪ್ರೆಸ್ ಮಾಡ್ತಾರೆ. ರವಿಶಂಕರ್ ಅವರಿಗೆ ಬರ್ದಿರೋ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ ಅಂಡ್ ಅದನ್ನ ಅವರು ಜಸ್ಟಿಫೈ ಕೂಡ ಮಾಡ್ತಾರೆ. ಮ್ಯೂಸಿಕ್ ಕಡೆ ಬಂದ್ರೆ ಅಜನೀಶ್ ಲೋಕನಾಥ್ ಅವರ BGM ಸಿನಿಮಾದ ಇಂಟೆನ್ಸಿಟಿಯನ್ನ ಜಾಸ್ತಿ ಮಾಡಿದೆ. ಅದರಲ್ಲೂ ವಿಲನ್ ಎಂಟ್ರಿಯಲ್ಲಿ ಬರೋ ಮ್ಯೂಸಿಕ್ ಮಾತ್ರ ಸೈಕ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ ನೋಡಕ್ ಸಿಗುತ್ತೆ ಅಂಡ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಟ್ವಿಸ್ಟ್ ಜೊತೆ ಅಲ್ಲಿಂದ ಸಿನಿಮಾದ ಡೈರೆಕ್ಷನ್ ಚೇಂಜ್ ಆಗಿ ಥ್ರಿಲ್ಲರ್ ಎಲಿಮೆಂಟ್ ಗಳು ಒಂದೊಂದಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರಿವೀಲ್ ಆಗ್ತಾ ಹೋಗುತ್ತೆ. ಅಂಡ್ ಈ ಮಾಸ್ಕ್ ಮ್ಯಾನ್ ಯಾರು, ಅವ್ನ್ ಮೋಟಿವ್ ಏನು ಅಂತ ಕ್ಲೈಮ್ಯಾಕ್ಸ್ ವರ್ಗೂ ಗೊತ್ತಾಗ್ದೇನೆ ಇರೋದು ಇಲ್ಲಿರೋ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ಸಿನಿಮಾದ ಲೆಂತ್. ಸುಮಾರು 2 ಗಂಟೆ 38 ನಿಮಿಷ ಇರೋ ಸಿನಿಮಾ ಸ್ವಲ್ಪ ಕಟ್ ಮಾಡಬಹುದಿತ್ತು ಅಂತ ಫೀಲ್ ಬಂತು. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ. ಸಿನಿಮಾಟೋಗ್ರಫಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರು ಕೆಲವೊಂದ್ ಸೀನ್ ಡ್ರ್ಯಾಗ್ ಅಂತಾನು ಅನ್ಸುತ್ತೆ. ಸೊ ಓವರ್ ಆಲ್ ಆಗಿ ಐ ಆಮ್ ಗಾಡ್ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಲವರ್ ಗೆ ಇದೊಂದು ಗುಡ್ ವಾಚ್ ಅಂತ ಹೇಳ್ತೀನಿ. ಉಪ್ಪಿ ಅವರ ಹಳೆಯ ಸಿನಿಮಾ ಲವರ್ ಆಗಿದ್ರೆ ಈ ಸಿನಿಮಾ ಮಿಸ್ ಮಾಡದೆ ನೋಡಿ, ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಅಂಡ್ ಒಂದೊಳ್ಳೆ ಲವ್ ಸ್ಟೋರಿ, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.